ಫಿಲಿಪೀನ್ಸ್ನಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಕಂಪ ಆದಾಗ ಎಲ್ಲಿ ಸುನಾಮಿ ಆಗಿಬಿಡುತ್ತೋ ಅನ್ನುವಂಥ ಎಚ್ಚರಿಕೆ ಕೂಡ ಇದೆ. ಯಾಕಂದರೆ ರಿಕ್ಟರ್ ಮಾಪಕದಲ್ಲಿ ಈ ಕಂಪನದ ತೀವ್ರತೆ 8.2 8.2 ದೊಡ್ಡ ಮಟ್ಟದ ಭೂಕಂಪ ಇದು. ಕಟ್ಟಡಗಳು ನೆಲಕ್ಕೆ ಬಿದ್ದಿವೆ. ಬಹಳ ಕೇರ್ಫುಲ್ ಆಗಿರಿ ಅಂತ ಸರ್ಕಾರ ಹೇಳಿದೆ. 8.2 ತೀವ್ರತೆ ದಾಖಲಾಯಿತು ಅಂತಂದರೆ ಅದರ ಅರ್ಥ ಸುನಾಮಿ ಏಳುತ್ತೆ ಅಂತ. ಒಂದು ಪಾತ್ರೆ ಅಲುಗಾಡದ್ರೇ ಅಲ್ಲಿ ಅಲೆಗಳು ಹೇಳ್ತವೆ, ಒಂದು ಸಣ್ಣ ಪಾತ್ರೆಯಲ್ಲಿ. ಅಂಥದ್ರಲ್ಲಿ ಸಮುದ್ರ ಅದು ಭೂಮಿ ಮೇಲೇ ಇರೋದು. ನೋಡ್ತಾ ಇದ್ದೀವಿ, ಭಾರತದಲ್ಲೂ ಕೂಡ ಭೂಕಂಪದ ಅನುಭವ ಆಗಿದೆ. ಯಾಕಂದರೆ ಪಕ್ಕದಲ್ಲಿ ಭೂತಾನ್ನಲ್ಲೂ ಕೂಡ ಈ ರೀತಿ ಸ್ವಲ್ಪ ಭೂಮಿ ಕಂಪಿಸಿದೆ. ಭೂಕಂಪದ ಕೇಂದ್ರ ಬಿಂದು ಭೂತಾನ್ 5.6 ದಾಖಲಾಗಿದೆ ಅಲ್ಲಿ. ಪುನಾಖ ಅನ್ನುವಂಥ ಪ್ರದೇಶ ಭೂತಾನ್ದು ಅಂತ ಹಾಡನ್ನು ನೀವು ಕೇಳಿರ್ತೀವಿ. ಈ 2 ಕನಸು ಸಿನಿಮಾದಲ್ಲಿ ರಾಜ್ಕುಮಾರ್ ಹೇಳೋದು, ಧರೆಯೇ ಹೊತ್ತಿ ಉರಿದರೆ ಇನ್ನೆಲ್ಲಿ ಓಡಬೇಕು ಅಂತ. ಇಲ್ಲಿ ಏನಂದ್ರೆ ನಿಂತ ಧರೆಯೇ ನಡುಗುವಾಗ ಬದುಕಲೆಲ್ಲಿ ಓಡುವೆ ಅಂತ ಚೇಂಜ್ ಮಾಡಬೇಕು ಅದನ್ನು. ನೋಡಿ ಹೆಂಗೆ ಭೂಮಿ ನಡಗಿದ ತಕ್ಷಣ ಜನ ಹೆಂಗೆ ನಡಗ್ಬಿಟ್ರು, ಸ್ಥಿತಿಗತಿಗಳು ಹೆಂಗಾಯಿತು ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು. ಭಾರತಕ್ಕೂ ಕೂಡ ಎಚ್ಚರಿಕೆ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಇದು ಸಂಗತಿ.